ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಪಟ್ಟಣದ ಮತ್ತು ಎಸ್ಪಿ ರಸ್ತೆ ಹೊದಲಿ ಹಾಗೂ ಸೋಮಯಾಜಲಲ್ಲಿ ಗ್ರಾಮ ಪರಿಮಿತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಭೂಮಿ ಪೂಜೆ ಸುಮಾರು 4 ಕೋಟಿ ಅನುದಾನದಲ್ಲಿ ಕಾರ್ಯಕ್ರಮ ಚಾಲನೆ ನೀಡಿದರು. ಹಾಗೂ ಈ ಸಮಯದಲ್ಲಿ ಮೈನಾರಿಟಿ ನಿಗಮ 7 ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು. ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಶ್ರೀ ಭೈರವೇಶ್ವರ ವಿದ್ಯಾನಿಕೇತನ ಸಂಸ್ಥೆ ಪ್ರತಿಭಾ ಪುರಸ್ಕಾರ ಸುಮಾರು ಶಾಲೆಗಳ ವಿದ್ಯಾರ್ಥಿಗಳ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಸನ್ಮಾನ ಶಾಸಕರ ನೇತೃತ್ವದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶ್ರೀನಿವಾಸಪುರ ವತಿಯಿಂದ ಗೌರವಾಂತ ಅಧ್ಯಕ್ಷರು ಶಿವಣ್ಣ ಹಾಗೂ ವೇಣುಗೋಪಾಲ್ ಮತ್ತು ಎಲ್ಲಾ ಪದಾಧಿಕಾರಿಗಳು ಮತ್ತು ಸ್ನೇಹಿತ ಬಳಗದವರು, ಶಿಕ್ಷಕ ವೃಂದದವರು ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸು. ಗೌರವಾನ್ವಿತ ಗಣ್ಯರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಚಿನ್ನಪ್ಪರೆಡ್ಡಿ, ರೋಣೂರು ಚಂದ್ರಶೇಖರ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ವೇಣುಗೋಪಾಲರೆಡ್ಡಿ, ಭೈರವೇಶ್ವರ ವಿದ್ಯಾನಿಕೇತನ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ವೆಂಕಟರೆಡ್ಡಿ, ವಿದ್ಯಾನಿಕೇತನ ಸಂಸ್ಥೆ ಆಡಳಿತ ಅಧಿಕಾರಿ ವೆಂಕಟರೆಡ್ಡಿರವರು ನೆರವೇರಿಸಿದರು. ಇವತ್ತು ಪ್ರಥಮ ಸ್ಥಾನ, ಬಹುಶಃ ಇನ್ನೊಂದು ಪರ್ಸೆಂಟ್ ಬಂದಿದ್ದರೆ ಇಡೀ ರಾಜ್ಯದಲ್ಲಿ ಒಂದು ಸ್ಥಾನ ಗಳಿಸ್ತಾ ಇತ್ತು. 10%. ಪಿಯುಸಿನಲ್ಲಿ ಅಷ್ಟೇ, ಪಿಯುಸಿ ಕೂಡ ಕಡಿಮೆ ಇಲ್ಲ. 85% ಸುಮಾರು 85% ಗಳಿಸಿದ್ದಾರೆ. ಮತ್ತೆ ಈ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಕೂಡ 10% ಅಲ್ವಾ, 10% ಒಂದು ಎಡಿಬಿ ಇಂಡಸ್ಟ್ರಿ ಸೆಂಟರ್ ಮತ್ತೆ ಲಕ್ಷ್ಮೀಪುರ ಮದನಪಲ್ಲಿ ಹೈವೇ ಎರಡು ಆದರೆ ಇಡೀ ತಾಲೂಕಿನ ಅಭಿವೃದ್ಧಿ ಮೇಲೆ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ, ಮಕ್ಕಳಿಗೆ ಅನುಕೂಲ ಆಗುತ್ತೆ, ಬಡವರಿಗೆ ಅನುಕೂಲ ಆಗುತ್ತೆ, ಉದ್ಯೋಗಾವಕಾಶ ಸಿಗುತ್ತೆ. ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಆದ್ದರಿಂದ ಆ ಕೆಲಸ ನಿಮ್ಮ 6 ತಿಂಗಳನ್ನು ನಾವು ಮಾಡಿಕೊಂಡು ತೋರಿಸ್ತೇವೆ. ಯಾಕಂದ್ರೆ ನಾವು ಮುಂದುವರೆಗೆ ಇವತ್ತು ನರಸಾಪುರಕ್ಕೆ ಹೋಗ್ತೇವೆ, ಬೇಲೂರಿಗೆ ಹೋಗ್ತೇವೆ, ಮಾಲೂರಿಗೆ ಹೋಗ್ತೇವೆ, ಬೆಂಗಳೂರು ನಮ್ಗೆ ಇಲ್ಲ ಅವಕಾಶ ಯಾಕೆ ಸಿಗೋದು? ನೀವೆಲ್ಲ ಇಂಜಿನಿಯರ್ಸ್ ಆಗ್ತೀರಿ, ಮನೆಯಿಂದ ಹೋಗ್ಬೋದು, ಬರ್ಬೋದು ಮನೆಗೆ. ಇದು ಕೆಲವೇ ಕೆಲಸಗಳಲ್ಲಿ ಇವೆಲ್ಲ ಬೆಂಗಳೂರು, ಶ್ರೀನಿವಾಸಪುರ, ಬೆಂಗಳೂರು, ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಇವೆಲ್ಲ ಒಂದೇ ಒಂದು ನಗರ ಆಗಬಹುದು ಅಂತ ಒಂದು ಸಂದರ್ಭ ಬಂದೇ. ಇವತ್ತು ಅನೇಕ ಪ್ರೈವೇಟ್ ಸ್ಕೂಲ್ಸ್ ಬಂದಿದೆ, ಎಲ್ಲ ಕೂಡ ಫಲಿತಾಂಶ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಇವತ್ತು ನಮ್ಮ ತಾಲೂಕಿನಿಂದ ಅನೇಕ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, IPS ಆಫೀಸರ್ಸ್ ಇದ್ದಾರೆ. ಅನೇಕ ಒಳ್ಳೆಯ ಸ್ಥಾನಗಳಲ್ಲಿ ಇವತ್ತು ನಮ್ಮ ತಾಲೂಕಿನ ಜನತೆ ಇದ್ದಾರೆ. ಇಲ್ಲೆಲ್ಲ ಓದ್ತು ಈ ಶಾಲೆಗಳಲ್ಲಿ ಓದೋರು ಅನೇಕ ಜನ ಇವತ್ತು ಇಂಜಿನಿಯರ್ಸ್, ಡಾಕ್ಟರ್ಸ್, IAS ಆಫೀಸರ್ಸ್ ಎಲ್ಲ ಆಗಿದ್ದಾರೆ. ಮೊದಲಿಂದಲೂ ಕೂಡ ಎಜುಕೇಶನ್ ಯಾವ ತಾಲೂಕಿಂತ ಯಾವ ಜಿಲ್ಲೆಗಿಂತ ಕಡಿಮೆ ಇದೆ. ಒಳ್ಳೆ ಅವತ್ತು ಕೂಡ ಬುದ್ಧಿವಂತರಿದ್ದಾರೆ ನಮ್ಮ ತಾಲೂಕು. ಬುದ್ಧಿವಂತಿಕೆ ಕಡಿಮೆ ಬಂದಿದ್ದೀರಿ ಎಲ್ಲ ಆತ್ಮೀಯ ಬಂಧುಗಳೇ, ಅಕ್ಕ ತಂಗಿರಿ, ಅಣ್ಣ ತಮ್ಮಂದಿರಿ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಬಹಳ ಸಂತೋಷ ಆಯಿತು. ನಮ್ಮ ಅನೇಕ ಮಿತ್ರರೆಲ್ಲ ಕೂಡ ಈಗಾಗಲೇ ಮಾತಾಡಿದ್ದಾರೆ. ಕೆಲವಾರು ವಿಷಯಗಳನ್ನ ನಮ್ಮ BEO ಮಾತಾಡಿದ್ದಾರೆ, ನಮ್ಮ ವೆಂಕಟರೆಡ್ಡಿ ಅವರು ಅನೇಕ ವಿಷಯಗಳನ್ನ ನಮಗೆ ತಿಳಿಸಿದ್ದಾರೆ.
ನನಗೆ ಬಹಳ ಸಂತೋಷ. ಇವತ್ತು ನಮ್ಮ ತಾಲೂಕಿನಲ್ಲಿ SSLCಯಲ್ಲಿ ಇಡೀ ಜಿಲ್ಲೆಗೆ ಅನೇಕ ವರ್ಷಗಳಿಂದ ಪ್ರಥಮ ಸ್ಥಾನ ಪಡ್ತಾ ಬಂದು 99 ಪ್ರಶಂಸಬೇಕು, ಅವ್ರಿಗೆ ಬೆಂತಟ್ಟಬೇಕು, ಆ ಮಕ್ಕಳಿಗೆ ಅವ್ರಿಗೆ ನೋಡಿ ನಾನು ಖುಷಿ ಪಡ್ಬೇಕು. ಅದಕ್ಕಾಗಿ ಒಂದು ಪ್ರತಿಭಾ ಪುರಸ್ಕಾರ ಅಂತ ಮಾಡಬೇಕು ಅಂದ್ಕೊಂಡಿದ್ದೇನೆ. ಅಂತ ವೇದಿಕೆ ನಿಮ್ಮ ಶಾಲೆ ಇದೆ, ಶ್ರೀರಾಮ್ ರೆಡ್ಡಿ ಅವರು ಉತ್ಪತ್ತಿ ಮಾಡಿದ ಪೂಜ್ಯ ಸ್ವಾಮೀಜಿ ಅವ್ರ ಶಾಲೆ. ನನ್ಗೊಂದು ಜಾಗ ಕೊಟ್ಟು ಆ ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆ ಮಾಡಿಕೊಡಪ್ಪ ಅಂತ ಕೇಳಿದ್ರು. ಎಲ್ಲ ಖರ್ಚು ನಾನೇ ಇಟ್ಕೊಳ್ತೀನಿ, ಅವ್ರಿಗೊಂದು ಮೊಮೆಂಟ್ ಕೊಡ್ತೀನಿ, ನನ್ನ ಕೈಲಾದ ಅವ್ರಿಗೊಂದಷ್ಟು ಹಣ ಕೊಡ್ತೀನಿ ಮುಂದಿನ ವ್ಯಾಸಂಗಕ್ಕೆ. SSLC ಮತ್ತು PUC ಹೈಯೆಸ್ಟ್ ಮಾರ್ಕ್ಸ್ ತೆಗೆದವ್ರಿಗೆ ಒಂದು ಶಾಲೆ ಓದಿಸ್ಬೇಕು, ಒಂದು ಹಣ ಹಾಕ್ಬೇಕು, ಅವರನ್ನ ಸನ್ಮಾನ ಮಾಡಬೇಕು. ಎಲ್ಲ ಖರ್ಚು ನಾನು ಇಟ್ಕೊಳ್ತೀನಿ, ನಿನಗೆ ಬೇಕಾಗಿರೋ ಖರ್ಚು ನಾನು ಇಟ್ಕೊಳ್ತೀನಿ ಅಂತಂದ್ರು. ನಾನೊಂದು ಮಾತು ಹೇಳಿದೆ, ನಿನ್ಗಿಂತ ಒಳ್ಳೆ ಮನಸ್ಸು ಬಂದಿದೆ, ಒಳ್ಳೆ ಬುದ್ಧಿವಂತ ಆಗಿದೆಯಾ ನೀನು. ಈ ಹೃದಯವಂತ ಮನಸ್ಸಿಗೆ ನಮ್ಮದೇನು ಸೇವೆ ಬೇಡವಲ್ವಾ? ಈ ಮಕ್ಕಳಿಗೆಲ್ಲ ತಂದೆ ತಾಯಿಗಳಿಗೆಲ್ಲ ಊಟ ಹಾಕಿ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡ್ಕೊಡ್ತೀನಿ, ನೀನು ಮಾಡೋ ಒಳ್ಳೆ ಕೆಲಸ ಮಾಡಪ್ಪ ಅಂತ ಹೇಳಿ ನಾನು ಒಪ್ಕೊಂಡೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ 5% ತೆಗೆದಿದ್ದಾರೆ. ಆ ಮಕ್ಕಳ ಬೆನ್ನನ್ನು ತೊಟ್ಟದ ಅವರನ್ನ ಈ ಎಲ್ಲ ಹಿರಿಯರ ಪರವಾಗಿ ಮಾಡಿದ್ದಾರೆ, ಪ್ರೋತ್ಸಾಹಿಸಿದ ಮುದ್ದು ಮಕ್ಕಳೇ. ಇಲ್ಲಿ ಮಾತಾಡ್ತಕ್ಕಂಥದ್ದು ಏನೂ ಇಲ್ಲ. ಯಾಕೋ ಸಭೆ ಏರ್ಪಡಿಸ್ತಕ್ಕಂಥ ನಮಗೂ ಆಯೋಜಕರಿಗೂ ಪ್ರಾಯೋಜಕರಿಗೂ ಪ್ರೇಕ್ಷಕರಿಗೂ ಕಾರ್ಯದ ಮಹತ್ವ ಗೊತ್ತಾಗಬೇಕು. ದ ಇಂಪಾರ್ಟೆನ್ಸ್ ಆಫ್ ದ ಪ್ರೋಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಒಬ್ಬನ ಸತ್ಸಂಕಲ್ಪ. ಹಾಗೆ ಶಾಸಕರು ನಾನು ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನು ಮೆಚ್ಚಬೇಕು, ಬೆನ್ನು ತಟ್ಟಬೇಕು ಅಂದುಕೊಂಡ್ರೆ ಅಷ್ಟೇ. ಇದು ಡಿಪಾರ್ಟ್ಮೆಂಟ್ ಮಾಡಿರೋದಲ್ಲ, ಶಿಕ್ಷಣ ಇಲಾಖೆ ಸರ್ಕಾರ ಮಾಡಿರೋದಲ್ಲ, ಭೈರವೇಶ್ವರ ಸಂಸ್ಥೆ ವ್ಯವಸ್ಥೆ ಮಾಡಿರೋದಲ್ಲ. ಆ ಎಲ್ಲ ಮಾಡಿದ ಒಳ್ಳೆ ಕೆಲಸಕ್ಕೆ ನಾನು ಒಂದಷ್ಟು ಊಟ ಕೊಟ್ಟಿದ್ದೀನಿ ಅಷ್ಟೇ. ಪೀಠಾಧ್ಯಕ್ಷರಾದ ಪದ್ಮಭೂಷಣ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದವನ್ನು ನಾನು ಬಯಸೇ, ನಮ್ಮ ಶಾಖಾ ಮಠದ ಶ್ರೀ ಶ್ರೀ ಮಂಗಳದಾಸ್ ಸ್ವಾಮೀಜಿ ಅವರನ್ನ ಸ್ಮರಿಸಿ, ಇಂಥ ಒಂದು ದೊಡ್ಡ ಶೈಕ್ಷಣಿಕ ವ್ಯವಸ್ಥೆಯನ್ನ ಸಂಸ್ಥೆಯನ್ನು ನಮಗೆ ಕೊಟ್ಟಂತಹ ನಮ್ಮೆಲ್ಲರ ಆತ್ಮ ಚೈತನ್ಯದಲ್ಲಿ ಉಳಿದು ಹೋಗಿರ್ತಕ್ಕಂತಹ ಶ್ರೀರಾಮ್ ರೆಡ್ಡಿ ಅವರನ್ನು ನಾನು ನೆನೆಸಿ, ಒಂದು ಒಳ್ಳೆ ಸತ್ಸಂಗವನ್ನು ಮಾಡಿರ್ತಕ್ಕಂತಹ ಕರ್ನಾಟಕ ವಿಧಾನಸಭೆಯ ಹಿರಿಯ ಪ್ರಬುದ್ಧ ಶಾಸಕರು, ಶ್ರೀನಿವಾಸಪುರ ಕ್ಷೇತ್ರದ ನಮ್ಮೆಲ್ಲರ ಆತ್ಮೀಯ ನಾಯಕರು ಆಗಿರ್ತಕ್ಕಂಥ DK ವೆಂಕಟೇಶ್ವರ ರೆಡ್ಡಿ ಅವರಿಗೆ ನಾನು ನಮಸ್ಕರಿಸ್ತಾ, ಎರಡು ವರ್ಷ ಆಯಿತು ಬಂದು ಸಂಪೂರ್ಣ ಸಹಕಾರ ಕೊಡುತ್ತದೆ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ. ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾನು ರಿಸಲ್ಟ್ ಬಂದಾಗ ಹೇಳಿದೆ, ಸರ್ ಈ ಥರ ಇದೆ, ಸನ್ಮಾನ ಮಾಡಬೇಕು, ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಸಂತೋಷದಿಂದ ಹೊಂದ್ಕೊಂಡು ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಇವತ್ತು ಏನು ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಏನು 25-26 ಸಾಲಿನಲ್ಲಿ SSLC ನಮ್ಮ ಇದುವರೆಗೂ ಶ್ರೀನಿವಾಸಪುರ ಇತಿಹಾಸದಲ್ಲಿ ಎಲ್ಲ ಆ ರೀತಿ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಶ್ರೀ, ಹಾಗಾದರೆ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ನಾಗರಮ್ಮ ಅವರೇ,
ನಂತರ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ರೆಡ್ಡಪ್ಪ ಅವರೇ, ನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಅವರೇ, ಮತ್ತೆ ಮೂರ್ತಿ ಅವರೇ, ಮತ್ತೆ ಶಿವರೆಡ್ಡಿ ಅವರೇ, ನಿಕಟಪೂರ್ವ ಅಧ್ಯಕ್ಷರಾದ ನಮ್ಮ ರೆಡ್ಡಿ ಅವರೇ, ರೆಡ್ಡಿ ಅವರೇ, వచ్చిందా ಅನ್ಕೋಬೇಕು ಅಂತ ನನ್ನ ಶಾಸಕರಲ್ಲಿ ನಾವು ಮನವಿ ಮಾಡಿದಾಗ ಅವರು ಸಂತೋಷವಾಗಿ ಒಪ್ಪಿಕೊಂಡು ಈ ದಿನ ಸ್ವಲ್ಪ ತಡ ಆಯಿತು, ರಿಸಲ್ಟ್ ಬಂದು ಒಂದು 2 ತಿಂಗಳಲ್ಲಿ ಸ್ವಲ್ಪ ತಡ ಆಗಿದೆ. ಆದರೂ ಅವರು ಸ್ವಲ್ಪ ಕೆಲಸದಲ್ಲಿ ಒತ್ತಡದಲ್ಲಿ ಬ್ಯುಸಿ ಇದ್ದರು, ಹಾಗಾಗಿ ತಡ ಆಯಿತು. ಇವತ್ತು ನಾವು ಈ ಒಂದು BJS ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಗೌರವಾನ್ವಿತ ಹಿರಿಯರು, ರಾಜಕೀಯ ಮುತ್ಸದ್ದಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ GK ಶಿವರೆಡ್ಡಿ ಸರ್ ಅವರೇ, ಹಾಗೆಯೇ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಜನರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಶ್ರೀಯುತ ಗೋಪಾಲ ನಾಯಕಣ್ಣವರೇ, ಅನುದಾನಿತ ಶಾಲೆಗಳಲ್ಲಿ ಏನು ಇವತ್ತು ಒಳ್ಳೆಯ ಒಂದು ನಡೆಸಿ ಅವರನ್ನು ಉತ್ತೇಜಿಸುವಂಥ ಒಂದು ವಿಚಾರವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಈ ಕ್ಷೇತ್ರದ ಎಲ್ಲರ ಒಂದು ಕಣ್ಮಣಿಗಳು ಯಾವತ್ತೂ ಕೂಡ ಬಡವರ ಒಂದು ವಿಚಾರವಾಗಿ ಅವರು ಯಾವತ್ತೂ ಒಂದು ವೇದಿಕೆಗಳಲ್ಲಿ 24/7
ನೆರೆದಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ ಮತ್ತು ಈ ಕಾರ್ಪೊರೇಷನ್ಸ್ನ ಅಂಬೇಡ್ಕರ್ ಕಾರ್ಪೊರೇಷನ್ನ, ಆದಿಜಾಂಬವ ಕಾರ್ಪೊರೇಷನ್ನ, ಗೋವಿ ಸಮಾಜ ಕಾರ್ಪೊರೇಷನ್ನ, ವಾಲ್ಮೀಕಿ ಕಾರ್ಪೊರೇಷನು, ಮೈನಾರಿಟಿ ಕಾರ್ಪೊರೇಷನು, ಮೈನರ್ ಇರಿಗೇಷನ್ ಇವೆಲ್ಲ ಸೇರಿಕೊಂಡು ಇವತ್ತು ಇಲ್ಲಿ ಯಾವುದು ಪಂಪ್ಸು ರೆಡಿ ಇದೆಯೋ ಅವೆಲ್ಲ ಕೂಡ ಕೊಡಬೇಕು ಅಂತ ಒಂದು, ಮತ್ತು ಮೈನಾರಿಟಿಗೆ ಇದರಿಂದ ಸೀವಿಂಗ್ ಮಿಷನ್ಸ್ ಕೆಲವು ಹೀಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವು. ಹಾಗೂ ಜನರಲ್ದು ಕೆಲವು ಇನ್ನೂ ಅನೇಕ ಬೋರ್ವೆಲ್ಸು ಇವತ್ತು ಕೊಡೋದಕ್ಕಾಗಿಲ್ಲ. ನಾವು ಸುಮಾರು 500 ಬೋರ್ವೆಲ್ಸನ್ನು ಈ ನಮ್ಮ ಎಲ್ಲ ಕಾರ್ಪೊರೇಷನ್ಸಿಂದ ಮಾಡಿದ್ದೇವೆ. ಅಂಬೇಡ್ಕರ್ ಆಗ್ಬೋದು, ಆದಿಜಾಂಬವ ಆಗ್ಬೋದು, ಗೋವಿ ಆಗ್ಬೋದು, ವಾಲ್ಮೀಕಿ ಆಗ್ಬೋದು, ಮೈನಾರಿಟಿ ಆಗ್ಬೋದು, ಮೈನರ್ ಇರಿಗೇಷನ್ ಆಗ್ಬೋದು, ಎಲ್ಲ ಇದರಲ್ಲಿ ಕೂಡ ಯಾರು ಕೇಳ್ತಾರೋ 90% ನಾನು ಅಕಾಮಿಡೇಟ್ ಮಾಡಿದ್ದೇನೆ. 90%. ಇನ್ನು ಈಗ ಇವನು ಕಾರ್ಪೊರೇಷನ್ಸ್ ಅವ್ರನ್ನ ಕೇಳಿಕೊಂಡು ಏನಾದರೂ ಅಡ್ಜಸ್ಟ್ ಮಾಡ್ರಪ್ಪ ಅಂತ ಹೇಳಿ ನಾನು ಅಷ್ಟೆಲ್ಲ ಕೊಟ್ಟಿದ್ದೀನಿ ಎಲ್ರಿಗೂ. ಇದೆಲ್ಲ ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ, ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಒಳ್ಳೆಯ ನೀರು ಬಿದ್ದಿದೆ. 100ಕ್ಕೆ 95% ನೀರು ಯಥೇಚ್ಛವಾಗಿ ಬಿದ್ದಿದೆ. ಭಾಳ ಸಂತೋಷ. ನೀವೆಲ್ಲ ಕೂಡ ಬಡವರು ಏನು ಅನುಕೂಲಗಳು ಬೇಕು, ಏನು ನಿಮ್ಮ ಆರ್ಥಿಕದ ಪರಿಸ್ಥಿತಿಯನ್ನು ದ್ವಿಗುಣ ಮಾಡ್ಕೋಬೇಕು. ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ ಕೊಟ್ಟು ನೀವೆಲ್ಲ ಕೂಡ ಒಂದು ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಬೇಕು ಅಂತ ತಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಇನ್ನು ಅನೇಕ ಜನರಿಗೆ ಸಿಕ್ಕಿರುವುದಿಲ್ಲ, ಅಂಥವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕೊಡಿಸುವುದಕ್ಕೆ ನಾನು ಸರ್ವ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ಇವತ್ತು 10 ವರ್ಷಗಳಿಂದ ಕೊಟ್ಟಿರಲಿಲ್ಲ. ಏನೋ ಬೋರ್ವೆಲ್ಸ್ ಆಗಲಿ, SC/ST ಕಾರ್ಪೊರೇಷನ್ ಆಗಲಿ, ಇದು ಅಂಬೇಡ್ಕರ್ ಕಾರ್ಪೊರೇಷನ್ ಆಗಲಿ, ಆದಿಜಾಂಬವ ಆಗಲಿ, ಗೋವಿ, ಯಾವ ಕಾರ್ಪೊರೇಷನ್ದ ಕೂಡ ಯಾವ ಹಿಂದುಳಿದ ವರ್ಗಗಳಾಗಲಿ ಯಾವುದೂ ಕೂಡ, ಜನರಲ್ ಆಗಲಿ ಯಾವುದೂ ಕೂಡ ಕೊಟ್ಟಿರಲಿಲ್ಲ. ಇವತ್ತು ನಾನು ಪ್ರತಿಯೊಂದು ಶ್ರಮ ತೆಗೆದುಕೊಂಡು ನಿಮ್ಮೆಲ್ಲರ ಹಿತಕ್ಕಾಗಿ ನಾನು ಕೊಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಯಾರಿಗೆ 100ಕ್ಕೆ 90% ಎಲ್ರಿಗೂ ಕೂಡ ನಾನು ಸಹಾಯ ಮಾಡೋದಕ್ಕೆ ಸರ್ವ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮಗೆಲ್ಲ ಕೂಡ ಆಮೆಯನ್ನು ನಾನು ಕೊಡ್ತೇನೆ. ಶ್ರೀನಿವಾಸ್